ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು 2 ವೀಕ್ಸ್ ಬ್ಯಾಕು ಸಿಲ್ಕ್ ಥ್ರೆಡ್ ಬಾಲು ತೋರಿಸಿದೆ ಹೇಗೆ ಮಾಡೋದು ಅಂತ. ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ಕಮೆಂಟ್ ಮಾಡಿದರು ಕೆಲವರು. ಟೈಮ್ ಆಗಿರಲಿಲ್ಲ, ಸೊ ಇವಾಗ ಇದನ್ನು ಹೇಗೆ ಸ್ಯಾರಿಗೆ ಸ್ಟಿಚ್ ಮಾಡೋದು, ಆಮೇಲೆ ಎಷ್ಟು ಥರ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತೀನಿ. ನಿಮ್ಮ ಒಂದು ಕ್ರಿಯೇಟಿವಿಟಿ ನೋಡಿಕೊಂಡು ನೀವು ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೋಬೋದು. ನಾವು ಸ್ಯಾರಿಗಳಿಗೆ, ದುಪ್ಪಟ್ಟಾಗೆ ಈ ಥರ ಎಲ್ಲನ. ಈಗ ನಾನು ಒಂದು ದುಪ್ಪಟ್ಟಾಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತಂದು. ಮತ್ತು ನಾನು ಅವತ್ತು ತೋರಿಸಿದ್ದು ಸ್ಯಾರಿ ಗೆಜ್ಜೆ ಹಾಕಿದ್ದೆ ನೋಡಿ. ಸಿಲ್ಕ್ ಥ್ರೆಡ್ ಬಾಲ್ಗೆ ಈ ಥರ ಸ್ಮಾಲ್ ಸೈಜು ಗೆಜ್ಜೆ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೆ. ನಾನು ನನ್ನದೇ ಸ್ಯಾರಿಗೆ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದನ್ನು ಹೇಳಿದ್ದೀನಿ ನಿಮಗೆ. ಇವತ್ತು ಇದನ್ನು ಹೇಗೆ ಸ್ಟಿಚ್ ಮಾಡೋದು ತೋರಿಸಿ ಅಂತ ಅವತ್ತು ಕೇಳಿದರು ಪಾಪ. ಟೈಮ್ ಆಗಿರಲಿಲ್ಲ, ಸೊ ಇದನ್ನು ಇವಾಗ ಹೇಗೆ ಸ್ಟಿಚ್ ಮಾಡೋದು, ಇದನ್ನು ಹೇಗೆ ಸ್ಟಿಚ್ ಮಾಡೋದು ಮತ್ತು ಬೀಡನ್ನು ಹಾಕಿ ಹೇಗೆ ಸ್ಟಿಚ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಹತ್ರ ಸದ್ಯಕ್ಕೆ ಯಾವುದೂ ಸ್ಯಾರಿ ಸಿಗಲಿಲ್ಲ ಬೇಗ ಅರ್ಜೆಂಟ್ಗೆ, ಸೊ ಹಾಗಾಗಿ ನಾನಿಲ್ಲಿ ಒಂದು ದುಪ್ಪಟ್ಟ ತೊಗೊಂಡಿದ್ದೀನಿ ನೋಡಿ. ಇದು ಸ್ಯಾರಿ ಜಿಗ್ಜಾಗ್ ಇರುತ್ತಲ್ಲ, ಪಲ್ಲು ಸೈಡು ಈ ಥರ ಜಿಗ್ಜಾಗ್ ಮಾಡಿಸಿರ್ತೀವಲ್ವ ನಾವು. ನೋಡಿ, ಇದಕ್ಕೆ ನಾನು ಬೀಡ್ಗಳನ್ನ ಈ ಥರ ಕ್ರಿಸ್ಟಲ್ ಬೀಡು ತೊಗೋಬೋದು. ದೊಡ್ಡ ಸೈಜು ಈ ಥರ ಬಿಗ್ ಸೈಜ್ ಬರುತ್ತಲ್ವ ಕ್ರಿಸ್ಟಲ್ ಬೀಡು. ನಿಮಗೆ ಸ್ಯಾರಿ ಕಲ್ಲರು ಯಾವುದು ಬೇಕೋ ಅದನ್ನು ತೊಗೋಬೋದು. ಅಂದರೆ ನೀವು ಆ ಬೀಡು ಈ ಥರ ಸಿಲ್ಕ್ ಥ್ರೆಡ್ ಬೀಡನ್ನು ಮಾಡ್ಕೊಂಡ್ಮೇಲೆ ಈ ಬೀಡ್ಗೆ ಯಾವುದು ಸೂಟ್ ಆಗುತ್ತೆ ಅಂತಂದೇಳಿ ಚೂಸ್ ಮಾಡಿ ನೀವು ತೊಗೋಬೋದು. ಆ್ಯಕ್ಚುಲಿ ಗೋಲ್ಡು ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಕಲರ್ ಬೀಡನ್ನು ಸಹ ಹಾಕೋಬೋದು. ಆನಂತರ ನೋಡಿ, ಈ ಥರ ಪ್ಲೈನು ನಾರ್ಮಲ್ ಗೋಲ್ಡ್ ಬೀಡು ಮತ್ತು ಈ ಥರ ಒಂದು ಕಟ್ ವರ್ಕ್ ಇರೋ ಬೀಡು. ನೆಕ್ಸ್ಟು ಇದು 3 mm ಬೀಡು, ಇದು ಬೇಕಾಗುತ್ತೆ, ಹೇಳ್ತೀನಿ ಎಲ್ಲಿಗೆ ಅಂತ. ಮತ್ತು ಈ ಥರ ಫ್ಲವರ್ ಬೀಡು, ಈ ಥರ ಡಿಫ್ರೆಂಟ್ ಟೈಪ್ಸು ಬೀಡನ್ನು ತೊಗೊಂಡು ನೀವು ಅದು ನಿಮ್ಮ ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಚೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ, ಈ ಥರ ಸ್ಮಾಲ್ ಕ್ರಿಸ್ಟಲ್ಲು ಈ ಥರ. ನಾನು ಇವಾಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 3 ಥರದಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಸಿಲ್ಕ್ ಥ್ರೆಡ್ ಬಾಲನ್ನು ಡಿಫ್ರೆಂಟಾಗಿ ಒಂದು 3 ಟೈಪಲ್ಲಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ನಾನು ನೋಡಿ, ನೀವು ಸ್ಯಾರಿ ತೊಗೊಂಡಿರ್ತೀರಲ್ವ, ಆ ಸ್ಯಾರಿ ಮ್ಯಾಚಿಂಗ್ ಕಾಟನ್ ಥ್ರೆಡ್ ತೊಗೊಳ್ಳಿ, ಎಮ್ಮಿಂಗ್ ಸೂಜಿ ತೊಗೊಳ್ಳಿ. ನೀವು ಫಸ್ಟು ಈ ಥರ ಬೀಡನ್ನು ಸಿಲ್ಕ್ ಥ್ರೆಡ್ ಬೀಡ್ಸನ್ನು ರೆಡಿ ಮಾಡ್ಕೋಬೇಕು. ಒಂದು ಸ್ಯಾರಿಗೆ ನೀವು ತುಂಬ ಹತ್ತತ್ರ ಹಾಕ್ತೀನಿ ಅಂದರೆ ಎಬೋ 50 ಬೇಕಾಗುತ್ತೆ. ಸ್ವಲ್ಪ ಡಿಸ್ಟೆನ್ಸು ಗ್ಯಾಪ್ ಕೊಟ್ಟು ಹಾಕ್ತೀನಿ ಅಂದರೆ ಒಂದು 50 ಬಿಲೋನೇ ಸಾಕಾಗುತ್ತೆ, ಅಥವಾ 40 ಬಿಲೋ ಈ ಥರ ಆಗುತ್ತೆ. ನೀವು ಸ್ಯಾರಿಗೆ ನೋಡಿಕೊಂಡು ಬೇಕು ಅಂದರೆ ಆಮೇಲೆ ಮಾಡ್ಕೋಬೋದು, ಸಾಲ್ಟೇಜ್ ಬಂದರೆ ನೀವು. ನೋಡಿ, ಸ್ಟಾರ್ಟಿಂಗು ಫಸ್ಟು ನಾನಿಲ್ಲಿ 2 ಲೇಯರಲ್ಲಿ ನಾನು ಕಾಟನ್ ಥ್ರೆಡ್ಡನ್ನು ತೊಗೊಂಡು ಈ ಥರ ಜಿಗ್ಜಾಗಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು ಲಾಕ್ ಹಾಕ್ಕೊಳ್ಳಿ. ಈ ಥರ ಲಾಕ್ ಹಾಕ್ಕೊಂಡು ನೋಡಿ, ಈ ಜಿಗ್ಜಾಗ್ ಇರುತ್ತಲ್ವ, ಅದು ರೌಂಡ್ ಶೇಪಲ್ಲಿ ಇರುತ್ತಲ್ಲ ಜಿಗ್ಜಾಗು, ಅದಕ್ಕೆ ನಾನು ಇನ್ಸೈಡು ಸೂಜಿನ ತೊಗೊತೀನಿ. ನಾನು ನಾರ್ಮಲಾಗಿ ಹೇಗೆ ಇದು ಟ್ಯಾಟಿಂಗ್ ಹೊಲಿತೀನಲ್ವ ಅದೇ ಥರ ನೋಡಿ. ಈ ಜಿಗ್ಜಾಗ್ ಇದೆಯಲ್ಲ, ಇದು ಜಿಗ್ಜಾಗ್ ಅಂದ್ಕೊಳ್ಳಿ. ಅದು ಮಧ್ಯಭಾಗದಲ್ಲಿ ನಾವು ಇನ್ಸೈಡಿಂದ ದಾರನ ಹಾಕ್ಕೊಂಡು ಈಗ ಇಲ್ಲಿಗೆ ನೀವು ಸ್ಟಾರ್ಟಿಂಗು ಈ ಗೋಲ್ಡ್ ಬೀಡು ಅಥವಾ ಕ್ರಿಸ್ಟಲ್ ಬೀಡು ಯಾವುದಾದ್ರೂ ಹಾಕ್ಕೋಬೋದು. ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಹಾಕ್ಕೊಳ್ಳಿ. ಗೋಲ್ಡ್ ಬೀಡ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಒಂದು ಬೀಡನ್ನು ಹಾಕ್ಕೊತೀನಿ. ಈ ಥರ ನೋಡಿ, ಬೀಡನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಮತ್ತೆ ಒಂದು ಕ್ರಿಸ್ಟಲ್ ಬೀಡು ಹಾಕ್ಕೊಂಡಿದ್ದೀನಿ. ನೀವು ಕ್ರಿಸ್ಟಲ್ ಬೀಡು ಇದು ಒಳಗಡೆ ಹೋಗುತ್ತೆ ಅನ್ನೋ ಥರ ಇದ್ದರೆ ನೀವು ಸ್ವಲ್ಪ ದಪ್ಪು ಸೈಜ್ ಹಾಕ್ಕೋಬೋದು. ನಾನಿಲ್ಲಿ ನೋಡಿ ಈ ಸೈಜ್ ತೊಗೊಂಡಿದ್ದೀನಿ, ಮೀಡಿಯಮ್ಮು. ಈ ಕ್ರಿಸ್ಟಲ್ ಬೀಡಾದಮೇಲೆ ಮತ್ತೆ ಒಂದು 3 mm ಬೀಡು ಚಿಕ್ಕದು. ಇಲ್ಲಿಗೆ ನೀವು ಸ್ಮಾಲ್ ಕ್ರಿಸ್ಟಲ್ ಬೀಡಾದರೂ ಹಾಕ್ಬೋದು, ನಾರ್ಮಲ್ ಬೀಡಾದರೂ ಹಾಕ್ಬೋದು. ನೋಡಿ, ನಾನು ಕ್ರಿಸ್ಟಲ್ ಬೀಡು, ನಾರ್ಮಲ್ ಬೀಡು ತೊಗೊಂಡು ಯಾವುದಾದ್ರೂ ಹಾಕ್ಬೋದು ಇಲ್ಲಿಗೆ ಸ್ಮಾಲ್ ಸೈಜು. ನೋಡಿ, ಸ್ಮಾಲ್ ಕ್ರಿಸ್ಟಲ್ ಬೀಡು ಸೂಜಿ ಓಲೆ ಹಿಡಿಯಲ್ಲ, ಇದು ಆ ಥರ ಒಂದೊಂದು ಸಾರಿ ಹೋಲ್ ಇರುತ್ತೆ, ತುಂಬ ಚಿಕ್ಕ ಸೈಜ್ ಆಗಿರುತ್ತೆ.
ನೋಡಿ ಇದು ಇನ್ನೊಂದಿದೆ ನೋಡ್ತೀನಿ. ಇದು ಹೋಯ್ತು ನೋಡಿ. ಇದನ್ನು ಈ ಥರ ನಾವು ಎಲ್ಲನೂ ಮೂರನ್ನು ನೀವು ಫಸ್ಟು ರೆಡಿ ಮಾಡ್ಕೋಬೇಕು. ಒಂದೊಂದು ಬೌಲಲ್ಲಿ ಒಂದೊಂದು ಥರ ಬೀಡ್ಸನ್ನು ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ. ಸ್ಯಾರಿಗೆ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಹಾಕ್ಕೊಂಡು ನೋಡಿ, ಈ ಸ್ಮಾಲ್ ಬೀಡ್ ಹಾಕಿದ್ದೀವಲ್ಲ, ಈ ಬೀಡನ್ನು ಮತ್ತೆ ಅಲ್ಲೇ ರಿವರ್ಸ್ ತೋರಿಸ್ಬೇಡಿ. ಮತ್ತು ದೊಡ್ಡ ಬಿಗ್ ಸೈಜಲ್ಲಿ ರಿವರ್ಸ್ ಹಾಕಿ ಸೂಜಿನ ಹಾಕಿ, ಮತ್ತು ಥ್ರೆಡ್ ಬಾಲು ಮತ್ತು ಇನ್ನೊಂದು ಗೋಲ್ಡ್ ಬೀಡಲ್ಲಿ ಸೂಜಿ ಹಾಕಿ ಸೇಮ್ ಮತ್ತು ಈ ಜಿಗ್ಜಾಗ್ ಹಾಕಿದ್ದೀವಲ್ಲ ಅಲ್ಲಿಗೆ ನಾವು ರಿವರ್ಸ್ ವಾಪಸ್ಸನ್ನು ಸೂಜಿನ ಹಾಕಬೇಕು ನೋಡಿ. ಆ ಥ್ರೆಡ್ ಸ್ವಲ್ಪ ಸುತ್ಕೊಂಡ್ಬಿಟ್ಟು ಅದು ಅಲ್ಲೇ ಈಗ ಅಲ್ಲೇ ಎಕ್ಸ್ಟ್ರಾ ಉಳ್ಕೊಂಡ್ಬಿಟ್ಟಿದೆ. ಸೊ ಈ ಥರ ಎಳ್ಕೊಂಡು ನಾವು ಬಿಗ್ಗೆಗೆ ನೀಟಾಗೆ ಎಳ್ಕೊಬೇಕು. ಇಲ್ಲಾಂದರೆ ಅದು ಥ್ರೆಡ್ಡು ಲೂಸಾಗಿ ಇದೆಲ್ಲ ಶೇಕ್ ಆಗುತ್ತೆ, ಬೀಡ್ಸ್ಗಳೆಲ್ಲ ಲೂಸ್ ಬಂದುಬಿಡುತ್ತಲ್ವ ಥ್ರೆಡ್ಡು. ಅದಕ್ಕೋಸ್ಕರ ಅನಂತರ ನಾವು ಬ್ಯಾಕ್ ಸೈಡ್ ಸೂಜಿನ ತೋರಿಸ್ಕೊಂಡು, ಸ್ಯಾರಿ ಬ್ಯಾಕ್ ಸೈಡ್ ಬರುತ್ತಲ್ಲ ಸೂಜಿನ ತೋರಿಸ್ಕೊಂಡು ನೋಡಿ, ಇಲ್ಲಿ ಒಂದೆರಡು ನಾಟನ್ನು ಹಾಕಿ, ಅದು ಕಂಫರ್ಟಾಗಿ ಕೂತ್ಕೋಬೇಕಲ್ವ ಬಿಗ್ಗಿಯಾಗಿ ಸ್ಟಿಫಾಗಿ. ಸೊ ಹಾಗಾಗಿ ಒಂದೆರಡು ಸರ್ತಿ ಈ ಥರ ನಾಟನ್ನು ಹಾಕಿ ಸೂಜಿ ದಾರದಲ್ಲಿ. ಕಾಟನ್ ಥ್ರೆಡ್ಡೇ ತೊಗೊಳ್ಳಿ. ನಿಮಗೆ 2 ಎಳೆ ಸಾಕಾಗಲ್ಲ ಅಂದರೆ ಬೇಕಾದ್ರೆ ನೀವು 4 ಲೇಯರು ತೊಗೋಬೋದು. ನಾನು ನಿಮಗೆ ಇಲ್ಲಿ ತೋರಿಸೋದಕ್ಕೆ 2 ಲೇಯರ್ಸ್ ತೊಗೊಂಡಿದ್ದೀನಿ ನೋಡಿ. ಬ್ಯಾಕ್ ಸೈಡು, ಸ್ಯಾರಿ ಬ್ಯಾಕ್ ಸೈಡು ಈ ಥರ ಬಿಗ್ಗೆಗೆ ನಾಟ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು, ಇಲ್ಲ ಅಂದರೆ ಕಟ್ ಮಾಡೋದು ಬೇಡ ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಬೋದು. ಮತ್ತೆ ನೋಡಿ, ಅದು ಸ್ಯಾರಿ ಪರ್ಫೆಕ್ಟ್ ಮ್ಯಾಚಿಂಗ್ ತೊಗೊಂಡ್ರೆ ಕಾಣಲ್ಲ ಥ್ರೆಡ್ಡು ನೋಡಿ. ಮತ್ತೆ ಇಲ್ಲಿ ವಾಪಸ್ಸು ನಾನು ಜಿಗ್ಜಾಗ್ ಒಳಗಡೆ ನಾನು ಟ್ಯಾಟಿಂಗ್ ಹೊಲಿತೀನಲ್ಲ ಅದೇ ರೀತಿ ಇನ್ಸೈಡ್ ತೊಗೊಳ್ತಾ ಇದ್ದೀನಿ ಥ್ರೆಡ್ಡನ್ನು. ಅಂದರೆ ಇದು ನಾಟ್ ಆಗೋ ಥರ ನಾವು ತೊಗೋಬೇಕು ಥ್ರೆಡ್ಡು. ಸುಮ್ಮನೆ ಸ್ಟ್ರೈಟಾಗೆ ಹೊಲ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಎಳಿದ್ರೆ ಈ ಥರ ಸುಕ್ಕಾಗುತ್ತೆ ನೋಡಿ. ಈ ಥರ ಸ್ಯಾರಿ ಈ ಥರ ಸುಕ್ಕಾಗುತ್ತೆ. ಸೊ ಹಾಗಾಗಿ ಹಿಂಗೆ ಬ್ಯಾಕ್ ಸೈಡಿಂದ ಮತ್ತೆ ಬಂದರೆ ಅದನ್ನು ಸ್ವಲ್ಪ ನಾಟ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಇಲ್ಲಿ ನಾವು ಇನ್ನೊಂದು ಸಾರಿ ಸ್ಯಾರಿ ಜಿಗ್ಜಾಗ್ ಇನ್ಸೈಡ್ ತೋರಿಸ್ಕೊಂಡಿದ್ದೀನಿ. ನಾನು ನಿಮಗೆ ಸ್ವಲ್ಪ ದೂರ ಬಿಟ್ಟು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇವಾಗ ಇನ್ನೊಂದು ಬೀಡ್, ಬೇರೆ ಥರ ಬೀಡನ್ನು ಹಾಕ್ತೀನಿ ನಾನಿಲ್ಲಿ ನೋಡಿ. ಈ ಫ್ಲವರ್ ಬೀಡನ್ನು ಹಾಕ್ತೀನಿ. ಫ್ಲವರ್ ಬೀಡನ್ನು ಹಾಕಿ ನಂತರ ಇಲ್ಲಿ ರೆಡ್ ಬಾಲನ್ನು ಹಾಕ್ತೀನಿ. ರೆಡ್ ಬಾಲು, ಫ್ಲವರ್ ಬೀಡು. ನೀವು ಇಲ್ಲಿಗೆ ಬೇಕು ಅಂದರೆ ನಾರ್ಮಲ್ ಬೀಡ್ ಹಾಕ್ಕೋಬೋದು. ಮತ್ತು ಇನ್ನೊಂದು ನಾರ್ಮಲ್ ಬೀಡ್ ಹಾಕಿದ್ದೀನಿ 3M ಚಿಕ್ಕದು ಥರ. ಇಲ್ಲಾಂದರೆ ಈ ಫ್ಲವರ್ ಬೀಡನ್ನು ಇಲ್ಲಿಗೆ, ಈ ಫ್ಲವರ್ನ ಇಲ್ಲಿಗೆ ಹಾಕ್ಕೋಬೋದು. ಎಲ್ಲಿಗೆ ಬೇಕಾದರೂ ನೀವು ಅದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಹೇಗೆ ಕಾಣುತ್ತೆ ನೀವು ಸ್ಟಿಚ್ ಮಾಡಿ ನೋಡಿ. ಒಂದು ಅದು ಈ ಫ್ಲವರ್ ಬೀಡಿ ಇಲ್ಲಿಗಿನ ಅಲ್ಲಿ ಸೂಟ್ ಆಗುತ್ತೆ ಅನ್ನೋದಾದರೆ ಅಲ್ಲಿಗೆ ಹಾಕ್ಕೊಳ್ಳಿ. ಹೆಡ್ಜಲ್ಲಿ ಬೀಡ್ಸ್ ಬರುತ್ತಲ್ಲ ಸಿಲ್ಕ್ ಥ್ರೆಡ್ ಬೀಡು, ಅಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡ್ರು ಆಯಿತು. ನೋಡಿ ಈ ಥರ ನಾವು ಬಿಗ್ಗಿಯಾಗಿ ಎಳ್ಕೊಂಡು ಆ ಥ್ರೆಡ್ಡು ನೀಟಾಗಿ ಬರಂಗೆ ಎಳ್ಕೊಂಡು 1-2 ಸರ್ತಿ ನಾಟ್ ಮಾಡ್ಕೋಬೇಕು ಬಿಗ್ಗಿಯಾಗೆ. ಬ್ಯಾಕ್ ಸೈಡು ಹಿಂಗೆ ಬೆಂಡ್ ಮಾಡಿ ಸ್ಯಾರಿನ, ಇದು ಗೊತ್ತಿರುತ್ತೆ ನಿಮಗೆ ಎಲ್ರಿಗೂ ಸ್ಯಾರಿ ಸ್ಟಿಚ್ ಮಾಡೋದು. ಬಟ್ ಕೆಲವರು ಹೊಸೊಬ್ರು ಇರ್ತಾರಲ್ವ ಪಾಪ, ಕಲಿತಾ ಇರೋರು, ಈಗ ತಾನೇ ಕುಚ್ಚು ಹಾಕೋದಕ್ಕೆ ಕಲಿಯೋರು ಹೇಗೆ ಹೊಲಿತಾರೆ ಅಂತ ಎಲ್ಲದೂ ಪ್ರಶ್ನೆ ಮಾಡ್ತಾರೆ ಕೆಲವೊಂದು ಸಾರಿ. ನೋಡಿ ಈ ಥರ ಕಲರ್ಫುಲ್ಲಾಗಿ ಕಾಣುತ್ತೆ ಬೀಡ್ಗಳು. ನಾನು ಅಂದರೆ ಡಿಫ್ರೆಂಟ್ ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಆ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ ಸ್ಯಾರಿಗೆ.
ಟ್ರೈ ಮಾಡ್ತೀರಲ್ವ ಹಾಕಿಬಿಟ್ಟು ಆಗ ಮತ್ತೆ ನಾನು ಇನ್ನೂ ಒಂಥರ ತೋರಿಸ್ತೀನಿ. ನಾನು ಲಾಸ್ಟ್ ವೀಕ್ ತೋರಿಸಿದ್ನಲ್ವ ನನ್ನ ಸ್ಯಾರಿಗೆ ಸ್ಟಿಚ್ ಮಾಡ್ಕೊಂಡಿರೋದು ಗೆಜ್ಜೆ ಹಾಕಿ, ಅದನ್ನು ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಈ ಥರ ಒಂದೆರಡು ಸಲ ನಾಟ್ ಹಾಕ್ಕೊಂಡ್ರೆ ಅದು ಲಾಕ್ ಆಗುತ್ತಲ್ವ ಥ್ರೆಡ್ಡು, ಆವಾಗ ಅದು ಎಲ್ಲೂ ಮೂವ್ ಆಗಲ್ಲ ಥ್ರೆಡ್ಡು. ನೋಡಿ ಈಗ ನಾನು ಮತ್ತೆ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡೆ ಹಾಕ್ಕೊತೀನಿ ನಿಮಗೆ ತೋರಿಸೋದಕ್ಕೆ. ಕ್ರಿಸ್ಟಲ್ ಬೀಡ ಹಾಕಿ ನೆಕ್ಸ್ಟು ಸಿಲ್ಕ್ ಥ್ರೆಡ್ ಬೀಡ ಹಾಕಿ ಈಗ ಬರೀ ಗೆಜ್ಜೆ ಹಾಕ್ತೀನಿ ನಾನು. ಈ ಗೆಜ್ಜೆನ ಅಟ್ಯಾಚ್ ಈ ಥ್ರೆಡ್ಗೆ ಹಾಕ್ಬೋದು, ಇಲ್ಲಾಂದರೆ ನೀವು ಫಸ್ಟು ಈ ಥ್ರೆಡ್ಗೆ ಗೆಜ್ಜೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಈ ಗೆಜ್ಜೆಗೆ ರಿಂಗ್ ಇದೆಯಲ್ಲ ಒಂದೊಂದು, ಈ ರಿಂಗನ್ನು ಈ ಥರ ಒಂದು 6 ಗೆಜ್ಜೆ ಹಾಕ್ಕೊಳ್ಳಿ ನೀವು. ಆರು 7 ಈ ಥರ ನೋಡಿ ಎಷ್ಟು ಸಾಕಾಗುತ್ತೋ ಅಷ್ಟು ಹಾಕ್ಕೊಂಡು ನೋಡಿ ನಾನಿಲ್ಲಿ 7 ಹಾಕಿದ್ದೀನಿ, 7 ಗೆಜ್ಜೆ ಹಾಕಿದ್ದೀನಿ. ನೋಡಿ ಈಗ ಮತ್ತೆ ರಿವರ್ಸ್ ವಾಪಸ್ಸು ನೋಡಿ ಈ ಥರ ಕೂರುತ್ತೆ. ಇದು ನಿಮಗೆ ಇನ್ನೂ ಒಂದೆರಡು ಹಾಕ್ಕೊಂಡ್ರೆ ಅದು ಇನ್ಸೈಡು ಹೋಗಲ್ಲ, ನೀಟಾಗಿ ಔಟ್ಸೈಡೇ ಕಾಣುತ್ತೆ. ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆವಾಗ ಇಲ್ಲಿ ಈ ರಿಂಗು ಒಳಗಡೆ ಹೋಗೋಕ್ಕಾಗಲ್ವಲ್ಲ, ಅವಾಗೆಲ್ಲ ಈ ಕಡೆನೇ ಬರುತ್ತೆ. ನಾನಿಲ್ಲಿ 7 ಕಮ್ಮಿನೇ ಆಯಿತು, ಇನ್ನೊಂದೆರಡು ಹಾಕ್ಕೋಬೋದು. ಇನ್ನೊಂದು ಸಾರಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇನ್ನೊಂದೆರಡು ಹಾಕ್ಬಿಟ್ಟು ಹಾಗೆ ರಿವರ್ಸ್ ವಾಪಸ್ ಬರೋಣ. ಮತ್ತೆ ನಾನಿಲ್ಲಿ 3 ಹಾಕಿದ್ದೀನಿ, ಒಟ್ಟು 10 ಆಯಿತು. ಮತ್ತು ಸೇಮ್ ವಾಪಸ್ ಅದೇ ಬೀಡಿಂದ ಇನ್ಸೈಡ್ ತೊಗೊಳ್ಳಿ ಥ್ರೆಡ್ ನೀಡಲನ್ನು. ಅದಕ್ಕೆ ನೀಡಲ ಕ್ರಿಸ್ಟಲ್ ಒಳಗಡೆಯಿಂದ ಬರಬೇಕು ನಮಗೆ. ಇಲ್ಲಿ ಕ್ರಿಸ್ಟಲ್ ಹಾಕಿದ್ದೀವಲ್ಲ ಅದರೊಳಗಡೆಯಿಂದ ಬಂದರೆ ನಮಗೆ ಸ್ಟಿಫಾಗಿ ಕೂರುತ್ತೆ. ಒಂದೇ ಸಲ ನೀವು ಅಷ್ಟು ಬೀಡನ್ನು ಅಷ್ಟು ಗೆಜ್ಜೆನ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡ್ ಹೋಗಿ 1-2 ಸರ್ತಿ ನಾಟ್ ಹಾಕೋಣ. ಮತ್ತು ಇನ್ನೊಂದು ಟೈಪಲ್ಲಿ ತೋರಿಸ್ತೀನಿ. ಬಟ್ ಸ್ಯಾರಿಗೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಬೀಡನ್ನು ಈ ಥರ ಬೀಡ್ಗೆ ಥ್ರೆಡ್ಡು ಸಿಗಾಕೊತಾ ಇರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಹುಷಾರಾಗಿ ಪಕ್ಕ ಹೊಲಿತೀವಲ್ಲ ಇವಾಗ ಇನ್ನೂ ಒಂಥರ ತೋರಿಸ್ತೀನಿ. ಈಗ ನಾನಲ್ಲಿ ಕ್ರಿಸ್ಟಲ್ ಬೀಡೆಲ್ಲ ಆ್ಯಡ್ ಮಾಡಿ ತೋರಿಸ್ತೀನಿ. ಈ ಲೈನ್ಸ್ ಇದೆಯಲ್ಲ ಕಟ್ ವರ್ಕ್ ಬೀಡು ನೋಡಿ, ಇದನ್ನು ತೋರಿಸ್ತೀನಿ. ಇದೊಂದು ಫ್ಲವರ್ ಬೀಡ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿ ಮತ್ತು ರೆಡ್ ಬೀಡನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ.
ರೆಡ್ ಬೀಡನ್ನು ಹಾಕಿ ಮತ್ತು ನಾನು ಇಲ್ಲಿ ಒಂದು ಕ್ರಿಸ್ಟಲ್ ಹಾಕ್ತಾಯಿದ್ದೀನಿ ನೋಡಿ. ಈ ಕ್ರಿಸ್ಟಲ್ ಹಾಕ್ತಿದ್ದೀನಲ್ವ, ಈಗ ಇಲ್ಲಿ ಗೆಜ್ಜೆ ಹಾಕೋಣ. ಎಷ್ಟು ಒಂದು 3 or 4 ಗೆಜ್ಜೆ ಹಾಕ್ತಿದ್ದೀನಿ ನಾನಿಲ್ಲಿ. ನೀವು ಈ ಕ್ರಿಸ್ಟಲ್ ಇಷ್ಟು ದೊಡ್ಡ ಕ್ರಿಸ್ಟಲ್ ಬೇಡ ಅಂದರೆ ಒಂದು ಚಿಕ್ಕ ಬೀಡ್ ಬರುತ್ತಲ್ಲ, ಅಂದರೆ ಯಾವ ಥರ ಅಂದರೆ ನಾನು ಈ 3 mm ಬೀಡಿನ ಇನ್ನೊಂದು ಸ್ವಲ್ಪ ಚಿಕ್ಕ ಬೀಡ್ ಹಾಕ್ತೀನಲ್ವ, ಅಂದರೆ ಇದಕ್ಕಿನ್ನೂ ಸ್ವಲ್ಪ ಚಿಕ್ಕ ಸೈಜ್ ಬೀಡ್ ಬರುತ್ತೆ. ಈ ಬೀಡನ್ನು ಸಹ ನೀವು ಹಾಕಿ ಸ್ಟಿಚ್ ಮಾಡ್ಬೋದು. ಫೋರ್ ಗೆಜ್ಜೆ ಇದೆ. ಈ 4 ಗೆಜ್ಜೆನ ನಾನು ಮತ್ತೆ ಈ ನೋಡಿ ನೀಡಲನ್ನು ಕ್ರಿಸ್ಟಲ್ ಒಳಗಡೆ ತೂರಿಸಿ ಸಿಲ್ಕ್ ಥ್ರೆಡ್ ಬಾಲ್ ಒಳಗಡೆ ಹಾಕಿಬಿಟ್ಟು ನೀಡಲನ್ನು ಮತ್ತು ಈ ಫ್ಲವರ್ ಬೀಡ್ ಹಾಕಿದ್ದೀವಲ್ಲ ಆ ಬೀಡ್ ಒಳಗಡೆಯಿಂದ ಸೇಮ್ ಪ್ಲೇಸ್ಗೆ ವಾಪಸ್ ನೀಡಲ್ ಹಾಕ್ತಾಯಿದ್ದೀನಿ. ನೀವು ಹೊಲಿಬೇಕಾದ್ರೆ ಈ ಥರ ಬೆರಳಲ್ಲಿ ದಾರ ಹಿಂಗೆ ಎಳ್ಕೊಂಡು ಬಿಟ್ಕೊಂಡು ಹೋದರೆ ಅದು ಗಂಟಾಗಲ್ಲ ಮತ್ತು ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಈ ಥರನಾದರೂ ನೀವು ಸ್ಟಿಚ್ ಮಾಡ್ಕೋಬೋದು. ಈಗ ಮತ್ತೆ ಬ್ಯಾಕ್ ಹೋಗಿ ನಾಟ್ ಹಾಕ್ಕೊಳ್ಳಿ. ನಾನು ಈಗ ಇಷ್ಟು 4 ಥರ ಬೀಡ್ಸನ್ನು ಹಾಕಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಇದರಲ್ಲಿ ನಿಮ್ಮ ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೆ, ಯಾವ ಥರ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ನೀವು ನೋಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅದೊಂದು ಬಿಡು. ನಾನು ಸುಮ್ಮನೆ ಇಲ್ಲಿ ಡಿಫ್ರೆಂಟಾಗಿ ಪ್ಲೇಸ್ ಬಿಟ್ಟಿದ್ದೀನಿ ಡಿಸ್ಟೆನ್ಸ. ನೀವು ಒಂದು ಮೆಜರ್ಮೆಂಟ್ ಇಟ್ಕೊಂಡು ಟೇಪಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ನಾನು ಸೀರೆ ತೋರಿಸಿದ್ನಲ್ಲ ಲಾಸ್ಟ್ ವೀಕಲ್ಲಿ, ಅದರಲ್ಲಿ ನೀಟಾಗಿ ಜಸ್ಟ್ ಹಾಫ್ ಇಂಚಿಗೂ ಒಂದೊಂದು ಬೀಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ 1 ಇಂಚು 1.5 ಇಂಚ್ ಗ್ಯಾಪ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಥರ ಸಿಲ್ಕ್ ಬಾಲ್ ರೆಡಿ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಬೀಡ್ಸು, ಇನ್ನೂ ಡಿಫ್ರೆಂಟ್ ಆಗಿರೋ ಬೀಡ್ಸ್ ಬರ್ತವೆ ಮಾರ್ಕೆಟಲ್ಲಿ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಬಟ್ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವು ಸ್ಯಾರಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವ್ದು ಹಾಕಿದ್ರೆ ಸೂಟ್ ಆಗುತ್ತೆ ಬೀಡು ಅಂತಂದೇಳಿ 1, 2 ಅಥವಾ ಸ್ಟಿಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇದು ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ. ಇದು ಅಷ್ಟೇ ಸಿಂಪಲ್ಲಾಗಿ, ಮತ್ತು ಇಲ್ಲೊಂದು ಫ್ಲವರ್ ಬೀಡ್ ಇರೋದಕ್ಕೆ ಅದೊಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಇದು ಗೆಜ್ಜೆ ಇರೋದು, ಇಲ್ಲಿ ಜಾಸ್ತಿ ಗೆಜ್ಜೆ ಹಾಕಿದ್ದೀನಿ, ಇಲ್ಲಿ ಒಂದು 4 ಗೆಜ್ಜೆ ಹಾಕಿದ್ದೀನಿ. ನೋಡಿ ಇದು ಗೆಜ್ಜೆನೂ ಅಷ್ಟೇ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಈ ಗೆಜ್ಜೆ ಒಂದು ಉದ್ದ ಇದೆ, ಇಲ್ಲಿ 2 ಬೀಡ್ ಬಂದಿದೆ, ಎಲ್ಲದರಲ್ಲೂ ಒಂದೊಂದು ಬೀಡ್ ಬಂದಿದೆ, ಇದರಲ್ಲಿ 2 ಬೀಡ್ ಬಂದಿದೆ, ಅದು ಉದ್ದ ಕಾಣಿಸ್ತಿದೆ. ನೋಡಿ ಈ ಥರ 3 ಅಥವಾ 4 ಬೀಡ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಕೇಳ್ತಿದ್ರೆ ನೀವು ಹೇಗೆ ಸ್ಟಿಚ್ ಮಾಡೋದು ಸ್ಯಾರಿಗೆ ಅಂತ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ, ಈಗಲೇ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟು ಇನ್ನೊಂದು ಡಿಸೈನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.